ಸೊ ನಿಮ್ಮ ಇನ್ನೊಬ್ರು ಧನ್ವೀರ್ ಅವರು ಹ್ಮ್. ದರ್ಶನ್ ಅವರ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಅವ್ರದ್ದು ವಾಮನ ಫಿಲಂ ಕೂಡ ಹೌದು. ರಿಲೀಸ್ ಆಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಫಿಲಂ ನೋಡಿದ್ರ ಅಥವಾ ಧನ್ವೀರ್ ಅವ್ರ ಜೊತೆ ನಿಮ್ದು ಹೆಂಗಿತ್ತು ಒಡನಾಟ? ಸರ್ ಧನ್ವೀರ್ ಸರ್ನ ನಾನು ಭೇಟಿ ಆಗಿಲ್ಲ. ಹ್ಮ್. ಸೊ ನಾನು ಇದರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ಸರ್. ಹ್ಮ್. ಅಂದ್ರೆ ನೋಡಿ, ಅಂದ್ರೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಲ್ಲ, ಹ್ಮ್. ಅವ್ರು ಇವತ್ತಿಗೂ ಅದನ್ನೇ ಹೇಳ್ತಾರಲ್ಲ, ಇಲ್ಲ ನಾನು ಇಲ್ಲಿಂದ ಏನು ಕೇಳಲ್ಲ, ನನ್ನ ಮನ್ಸಲ್ಲಿ ಏನ್ ಬರುತ್ತೆ ನಾನು ಅದನ್ನೇ ಮಾಡೋದು ಅಂತ. ಅಂದ್ರೆ ಒಬ್ಬ ನಿಜವಾದ ಸ್ನೇಹಿತ ಅಂದ್ರೆ ಅದು ಸರ್. ಧನ್ವೀರ್. ಯಾಕಂದ್ರೆ ಕಷ್ಟದಲ್ಲಿ ಇತ್ತು ಅಂದಾಗ ಯಾರು ಬರಲ್ಲ, ಒಂದಿನ 2 ದಿನ ಬರ್ತಾರೆ. ಹ್ಮ್. ಅದಾದ್ಮೇಲೆ ನೀವೇ ನೋಡಿದ್ರಿ ಮೀಡಿಯಾದಲ್ಲಿ ಎಲ್ಲರೂ, ಈಗ ಯಾರು ದರ್ಶನ್ ಸರ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಪ್ರಮೋಷನ್ಗೆ ಹೋಗಿದ್ರು, ಹ್ಮ್. ಮುಹೂರ್ತಕ್ಕೆ ಹೋಗಿದ್ರು, ಹ್ಮ್. ಅವರೆಲ್ಲರೂ ಮೀಡಿಯಾ ಹತ್ರ ಬರ್ತಾ ಇದ್ದಂಗೆ ಏನು ಮಾತಾಡ್ಲಿಲ್ಲ. ಹೌದು. ಇಲ್ಲ ಅದ್ ನಮಗ್ ಗೊತ್ತಿಲ್ಲ, ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಹೌದು. ದರ್ಶನ್ ಸರ್ನ ಯೂಸ್ ಮಾಡ್ಕೊಂಡ್ರು. ಹ್ಮ್. ಮುಂಚೆ ಒಂದ್ ಟೈಮಲ್ಲಿ ಹೇಳ್ತಾ ಇದ್ರು, ಹ್ಮ್. ಸಿನಿಮಾ ಮುಹೂರ್ತ ಅಂದಿದ ತಕ್ಷಣ ಒಂದು ದರ್ಶನ್ ಸರ್ನ ಕರೀತಾ ಇದ್ರು, ಇಲ್ಲಾಂದ್ರೆ ರವಿ ಸರ್ನ ಕರೀತಾ ಇದ್ರು. ಹೌದು. ಏನಕ್ಕೆ ಅಂದ್ರೆ ಲಕ್ಕಿ ಹ್ಯಾಂಡ್ ಅಂತ. ಹೌದು. ಅವಾಗ ಲಕ್ ಬೇಕಾಗಿತ್ತ ಇವ್ರಿಗೆಲ್ಲ. ಹ್ಮ್. ಇವಾಗ ಯಾತಕ್ಕೆ ಆ ರೀತಿ ಮಾಡ್ತಾ ಇದಾರೆ? ನಾನು ಅದೇ ಅನ್ಕೋತಾ ಇದ್ದೆ ಸರ್, ನಾನು ಮನೇಲೇ ಇದು ಬಿಟ್ನಲ್ಲ, ಈಚೆಗಡೆ ಓಡಾಡೋದಕ್ಕೆ ಆಗ್ತಿಲ್ಲ, ಹ್ಮ್. 2 ಕಾಲಿಲ್ಲ, ಬರೀ ಡೈಲಿ ಫಿಸಿಯೋಥೆರಪಿ ತಗೋತಾ ಇದ್ದೀನಿ, ಟಿವಿ ಹಾಕ್ದಾಗೆಲ್ಲ ಅದೇ ನೋಡ್ತಾ ಇದ್ದೆ. ಹ್ಮ್. ಥೂ, ಏನ್ ಗುರು ಈ ತರದವರು ಇದಾರ? ಏನ್ ಆರ್ಟಿಸ್ಟ್ಗಳು ಅಂತ ಹೇಳ್ತಾರೆ, ನಾವೆಲ್ಲ ಚಿತ್ರರಂಗದಲ್ಲಿ ಇರೋರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಅಂತಾರೆ. ಏನ್ ಒಗ್ಗಟ್ಟಿದ್ದಾರೆ? ಹ್ಮ್. 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 ಬೆಳೆದಿದ ತಕ್ಷಣ ಒಬ್ಬ ಮನುಷ್ಯನ ಯೂಸ್ ಮಾಡ್ಕೊಳ್ಳೋದು ಎಷ್ಟು ಕಲ್ತಿದ್ದಾರೆ ಅಂತ ಹೇಳಿದ್ರೆ, ಹ್ಮ್. ನಟನೆನ ಚೆನ್ನಾಗಿ ಮಾಡಿದ್ರು ಸರ್. ಒಂದಷ್ಟು ಜನ ಕಲಾವಿದರುಗಳು ಮೀಡಿಯಾ ಮುಂದೆ ಚೆನ್ನಾಗಿ ಇದು ಮಾಡಿದ್ರು, ನಮ್ ದರ್ಶನ್ ಸರ್ ಅಂದ್ರು. ಹ್ಮ್. ಬಟ್ ಅವ್ರ ಕೆಳಗಡೆ ಬಿದ್ದಾಗ ಯಾರು ಬರ್ಲಿಲ್ಲ. ಧನ್ವೀರ್ ಅವರು ಅಷ್ಟೇ. ಸೊ ಇನ್ನೊಂದು, ನೀವೊಂದು ಚಿತ್ರರಂಗದ ಬಗ್ಗೆ ಮಾತಾಡಿದ್ದಕ್ಕೆ, ಮತ್ತೆ ನೀವು ಸ್ಯಾಂಡಲ್ವುಡ್ ಅಲ್ಲಿ ಇರೋದ್ರಿಂದ, ನೀವು ಹೀರೋ ಆಗಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದೇನಂದ್ರೆ ಫ್ಯಾನ್ಸ್ ವಾರ್ ಅನ್ನೋದು ಕೂಡ ಒಂದು ಬಹಳ ಮುನ್ನೆಲೆಗೆ ಬರುತ್ತೆ. ಪ್ರತಿಯೊಂದು ಫಿಲಂ ರಿಲೀಸ್ ಆಗೋ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ನಟನ ಬರ್ತ್ಡೇ ಟೈಮಲ್ಲಿ ಆಗಿರ್ಬೋದು, ಫ್ಯಾನ್ಸ್ ವಾರ್ ಅಂತ ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಫ್ಯಾನ್ಸ್ ವಾರು ಇನ್ನೊಂದೇನಂದ್ರೆ, ಒಂದು ಅವ್ರವ್ರುಗಳು ಚೆನ್ನಾಗೇ ಇರ್ತಾರೆ, ಅಭಿಮಾನಿಗಳಿಂದ ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಇವ್ರೇನೋ ಇನ್ನು ಮೆಸೇಜ್ ಹಾಕೋದು, ಆ ಅಭಿಮಾನಿಗಳು ಇನ್ನೊಂದೇನೋ ಮೆಸೇಜ್ ಹಾಕೋದು, ಇದರಿಂದ ಏನಾಗ್ಬಿಡುತ್ತೆ, ಜೊತೆಲಿರೋ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ. ಆ ತರ ತುಂಬಾ ಜನ ಹೀರೋಗಳಿಗೆ ಆಗಿದೆ ಸರ್ ಈ ತರ ಇನ್ಸಿಡೆಂಟ್ಗಳು. ಬಟ್ ಅದು ಮಾಡೋದು ತುಂಬಾ ತಪ್ಪು. ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕನ್ನಡ ಸಿನಿಮಾಗೆ ಥಿಯೇಟರ್ಗೆ ಜನ ಬರ್ತಿಲ್ಲ, ಕನ್ನಡನ ಉಳಿಸ್ತಾ ಇಲ್ಲ, ಒಳ್ಳೆ ಕತೆ ಆರಿಸ್ಕೊಳ್ಳಿ ಅಂತ ಮತ್ತೆ ವಾಪಸ್ಸು ಹೀರೋಗಳಿಗೆ ಹೇಳ್ತಾರೆ. ಅಲ್ಲಿ ಹೀರೋಗಳದ್ದು ಬ್ಲೇಮ್ ಇರಲ್ಲ ಸರ್. ಡೈರೆಕ್ಟರ್ಗಳು ಒಂದು ಒಳ್ಳೆ ಸ್ಟೋರಿ ತಗೊಂಡು ಹೋಗ್ಬೇಕು ಅವ್ರಿಗೆ ಕತೆ ಹೇಳೋದಕ್ಕೆ. ಸೊ ಆ ಪಾತ್ರಕ್ಕೆ ಅವ್ರು ಯಾವಾಗ ಜೀವ ತುಂಬಿರ್ತಾರೆ, ಅದು ಮನ್ಸಿಗೆ ಹತ್ರ ಆಗುತ್ತೆ ಅಭಿಮಾನಿಗೆ. ಅವಾಗ ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳು ನೋಡ್ತಾರೆ ಜನ ಥಿಯೇಟರ್ಗೆ ಬಂದು. ಇಲ್ಲ ಅಂದ್ರೆ ಬೇರೆ ಭಾಷೆನ ಹೊಗಳ್ತಾ ಇರ್ತಾರೆ, ಬೇರೆ ಭಾಷೆ ಸಿನಿಮಾಗಳೇ ಜಾಸ್ತಿ ಬರ್ತಾರೆ, ಅದಕ್ಕೆ ಜಾಸ್ತಿ ಹೋಗ್ತಾರೆ. ಕನ್ನಡ ಸಿನಿಮಾದವರು ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಕೈ ಮುಕ್ಕೊಂಡು ದಯವಿಟ್ಟು ಚಿತ್ರರಂಗಕ್ಕೆ ಬನ್ನಿ, ಸಿನಿಮಾಗೆ ಬನ್ನಿ ಅಂತ ಅನ್ಬಿಟ್ಟು ಕೇಳ್ಕೋಬೇಕು. ಈಗ ದೊಡ್ಡವ್ರಿಗೆ ಕೈ ಮುಕ್ಕೊಂಡು ಕೇಳ್ಕೋತಾರ ಈ ತರ ಬನ್ನಿ ಅಂತ? ಆಲ್ರೆಡಿ ಅವರು ಪ್ರೂವ್ಡ್. ಹೌದು. ಬರೀ ಒಂದು ಬೆರಳೆಣಿಕೆಗಳು ಅಷ್ಟೇ ಜನ ಮಾತ್ರನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ಸರ್. ವರ್ಷಕ್ಕೆ 350 ಸಿನಿಮಾ ರಿಲೀಸ್ ಆಗುತ್ತೆ, ಅದ್ರಲ್ಲಿ ಸಕ್ಸಸ್ ಆಗ್ತಾ ಇರೋದು 345 ಸಿನಿಮಾನು ಥಿಯೇಟರ್ಗೆ ಜನ ಬರ್ತಿಲ್ಲ, ಫ್ಲಾಪ್ ಆಯ್ತು ಸಿನಿಮಾ, ಹಾಕಿರೋ ದುಡ್ಡು ಬಂಡವಾಳ ಬಂದಿಲ್ಲ ಅಂತ. ಇನ್ನೊಂದು 5 ಸಿನಿಮಾ ಮಾತ್ರ ಹಿಟ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅವ್ರ ಕ್ವಾಲಿಟಿ ಆ ರೀತಿ ಕೊಡ್ತಾರೆ, ಕಂಟೆಂಟ್ ಹಾಗೆ ಇರುತ್ತೆ ಸಿನಿಮಾಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.